ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನ್ನೂರ್, ಗದಗದ ಪ್ರತಿನಿಧಿ. ಗದಗ ಜಿಲ್ಲೆಯಾದ್ಯಂತ ಈ ಬಾರಿ ರೈತರು ಕೂಡ ಹೆಸರನ್ನ ಅತಿ ಹೆಚ್ಚಾಗಿ ಬೆಳೆಯನ್ನ ಬೆಳೆದಿದ್ದಾರೆ. ಬೆಳೆದಂತ ಬೆಳೆಗೆ ಈಗ ಕೀಟದ ಹಾವಳಿ ಕೂಡ ಹೆಚ್ಚಾಗಿದೆ. ಈ ಕೀಟದ ಹಾವಳಿಯಿಂದ ಇನ್ನೇನು 15 ದಿನ ಕಳೆದರೆ ಸಾಕು ಕಟಾವು ಹಂತಕ್ಕೆ ಬರ್ತಕ್ಕಂತಹ ಹೆಸರು ಬೆಳೆ ಈಗ ಸಂಪೂರ್ಣವಾಗಿ ಜಮೀನಿನಲ್ಲಿ ಹಾನಿ ಆಗುವಂತಹ ಭೀತಿ ಈಗ ಎದುರಾಗಿರುವಂಥದ್ದು. ಈ ಒಂದು ಕೀಟ ರಾತ್ರಿ ರೈತರ ಜಮೀನುಗಳಿಗೆ ನುಗ್ಗಿ ಆ ಒಂದು ರೈತರು ಬೆಳೆದಂತಹ ಬೆಳೆಯನ್ನ ಕಟ್ ಮಾಡಿ ಎಸೆದು ಹೋಗಿಬಿಡುತ್ತೆ. ಹೀಗಾಗಿ ತಿಂದು ಹಾಕಿಬಿಡ್ತಾ ಇದೆ. ಹೀಗಾಗಿ ರೈತರು ಬೆಳೆದಂಥ ಹೆಸರು ನೆಲಪಾಲಾಗಿ ಹೋಗ್ತಾ ಇದೆ, ಭೂಮಿ ಪಾಲಾಗಿ ಹೋಗ್ತಾ ಇದೆ. ಯಾಕಂದ್ರೆ ರೈತರಿಗೆ ಏನು ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆಯು ಕೂಡ ಈಗ ಮಣ್ಣು ಪಾಲಾಗಿ ಹೋಗ್ತಾ ಇರೋದ್ರಿಂದ ರೈತರು ಕೂಡ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದ್ರೆ ಪ್ರತಿ ಒಂದು ಎಕರೆಗೆ 25 ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನ ಬೆಳೆದಿದ್ದಾರೆ. ಈ ಬೆಳೆದಂಥ ಬೆಳೆಯು ಕೂಡ ಈಗ ರೈತರಿಗೆ ಕೈ ಹಿಡಿತಾ ಇತ್ತು. ಯಾಕಂದ್ರೆ ಈ ಬಾರಿ ಮುಂಗಾರು ಹಂಗಾಮಿನಲ್ಲಿ ಚೆನ್ನಾಗಿ ಬೆಳೆ ಏನು ಮಳೆ ಕೂಡ ಆಗಿತ್ತು, ಚೆನ್ನಾಗಿ ಬೆಳೆಯು ಕೂಡ ಬೆಳೆದು ನಿಂತಿತ್ತು. ಆದರೆ ಈಗ ಒಂದ್ ಕಡೆ ಹೆಸರು ಬೆಳೆಗೆ ಈ ಕೀಟದ ಹಾವಳಿಯಿಂದ ಆ ಒಂದು ಬೆಳೆಯ ಏನು ರಸವನ್ನ ಹೀರಿ ಆ ಒಂದು ಕಾಳುಗಳನ್ನು ತಿಂದು ಹಾಕಿ ಏನು ಬೆಳೆದಂತಹ ಹೆಸರನ್ನ ಕಟ್ ಮಾಡಿ ಜಮೀನಲ್ಲಿ ಬಿದ್ದು ಬಿಡುತ್ತೆ. ಹೀಗಾಗಿ ಆ ಬಿದ್ದಂತ ಹೆಸರು ಕೂಡ ಈಗ ನೆಲಪಾಲಾಗಿ ಹೋಗ್ಬಿಡ್ತಾ ಇದೆ. ಹೀಗಾಗಿ ನಾವು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದೇವೆ ಅನ್ನುವಂಥದ್ದು ಅನ್ನದಾತರ ಒಂದು ಅಳಲಾಗಿದೆ. ಯಾಕಂದ್ರೆ ಇದು ಗದಗ ತಾಲೂಕಿನ ಲಕ್ಕುಂಡಿ, ಹರ್ಲಾಪುರ ಮತ್ತು ತಿಮ್ಮಾಪುರ ಭಾಗದ ರೈತರ ಒಂದು ಸಮಸ್ಯೆ ಆಗಿರುವಂಥದ್ದು. ಈ ಒಂದು ಭಾಗದಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಹೆಸರು ಬೆಳೆಯನ್ನ ಪ್ರಮುಖ ಬೆಳೆಯಾಗಿ ಈ ಬಾರಿ ಬೆಳೆದಿದ್ದಾರೆ. ಬೆಳೆದಂತ ರೈತರು ಕೂಡ ಈಗ ಗೋಳಾಡ್ತಾ ಇದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ರೈತರ ಜಮೀನುಗಳಿಗೆ ಭೇಟಿ ನೀಡಬೇಕು, ಭೇಟಿ ನೀಡಿ ನಮಗೆ ಈ ಒಂದು ಕೀಟದ ಹಾವಳಿಯಿಂದ ನಮಗೆ ಮುಕ್ತಿ ಕೊಡಬೇಕು ಅನ್ನುವಂಥದ್ದು ಒಂದು ರೈತರ ಮಾತಾಗಿದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ರೈತರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅಂತ ನಾವು ಕೇಳ್ಕೊಂಬರೋಣ ಬನ್ನಿ. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮ. ಈ ಗ್ರಾಮದಲ್ಲಿ ವಾಣಿಜ್ಯ ಬೆಳೆ ಆದಂಥ ಈಗ ಪ್ರಮುಖವಾಗಿ ನಾವು ಹೆಸರು ಬೆಳೆ ಇರುತ್ತದೆ. ಈ ಹೆಸರು ಬೆಳೆ ನಮಗೆ ಕೀಟಬಾಧೆಯನ್ನು ಇದು ಪ್ರಥಮವಾಗಿ ಸುಮಾರು ನಾವು ಎಂದೂ ನೋಡಲಾರ್ದಂಥ ಬೆಳೆಯನ್ನು ನಮ್ಮ ಹಿಂದಿನ ಹಿರಿಯರು ಅದನ್ನು ಬೆಳೆ ಇದು ಬಂದಿದ್ದಿಲ್ಲ. ಹೆಸರು ಬೆಳೆ ರೋಗ ಅಂದರೆ ಹೆಂಗೆ ಬರ್ತಿತ್ತು, ಮೊದಲಿಗೆ ನಾವು ಸೀರು ಬರ್ತಿತ್ತು, ತಾಮ್ರ ರೋಗ ಬರ್ತಿತ್ತು. ಇದು ಒಂಥರ ಹೊಸ ರೋಗ. ಕೃಷಿ ಇಲಾಖೆಗಳು ನಾವು ಸಂಪರ್ಕ ಮಾಡಿದಾಗ ಇದು ಒಂದು ರೋಗ, ಕಟ್ಮಂಡು ರೋಗ ರೀ, ಇದು ರಾತ್ರಿ ಟೈಮ್ನಾಗ ಬಂದು ಇದು ಮೇಯ್ತೈತಿ, ಇದಕ್ಕೆ ಸಂಬಂಧ ಕೀಟನಾಶಕ ಸಿಂಪಡಣೆ ಮಾಡಬೇಕು ಅಂತ ಹೇಳ್ತಾರೆ. ಅದು ರಾತ್ರಿ ಯಾವ ಟೈಮ್ನಾಗ ಬರ್ತೈತೆ ಅನ್ನೋದು ಸಹಿತ ಗೊತ್ತಿಲ್ಲ. ಸುಮಾರು ನಾವು ಪ್ರತಿ ಎಕರೆಗೆ 10,000 ರೂಪಾಯಿ ಇವತ್ತು ಖರ್ಚು ಮಾಡಕತ್ತೀವಿ ನಾವು. ಅದು 10,000 ರೂಪಾಯಿನೂ ಬರಲಾರ್ದಂಥ ಪರಿಸ್ಥಿತಿ ಇದೆ. ಅದು ಮುಂಗಾರು ಬೆಳೆ ಆಗಿರೋದ್ರಿಂದ ನಮ್ಮ ರೈತರಿಗೆ ನಾವು ಇದನ್ನೇ ನಂಬಿಕೊಂಡು ಕುಂತಿರ್ತೀವಿ. ಮುಂಗಾರು ಬೆಳೆ ಇದ್ದರೆ ನಮ್ಗೆ ರೊಕ್ಕ ಇದ್ದಂಗೆ, ಮುಂದೆ ಹಿಂಗಾರಿ ಬೆಳೆ ಬರೋವರೆಗೂ ನಾವು ಏನು ಈಗ ಲಾಸ್ ಆತಂದ್ರೆ ನಾವು ಇದುವರೆಗೆ ಏನು 10,000 ರೂಪಾಯಿ ತೆಗೆದೀವಿ ಖರ್ಚು, ಅದು ಬರಲಾರಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗೈತಿ. ಮಳೆ ಕೂಡ ಈಗ ಆಗದೈತಿ. ಮಳೆನೇ ಇಲ್ಲಾರ್ದಾಗ ಎಷ್ಟೋ ಹೆಸರುಗಳನ್ನು ಒಣಗಾಕತ್ತೇವು. ಅಂಥದ್ರೊಳಗೆ ಏನೋ ಕೈಗೆ ಬಂದು ತುತ್ತು ಬಾಯಿ ಬರಲಾರಂಥ ಪರಿಸ್ಥಿತಿ ಒಳಗೆ ಹೆಸರು ಬೆಳೆ ಆಗೈತಿ. ಇದನ್ನಾದರೂ ಬದುಕಿಸ್ಕೊಂಡು ಉಳಿಗಿಸಬೇಕು, ಏನಾದರೂ ಸ್ವಲ್ಪ ಖರ್ಚು ವೆಚ್ಚಕ್ಕೆ ನಾವು ಮಾಡ್ಕೋಬೇಕಂದ್ರೂ ಕೂಡ ಹೊರೆ ಆಗೋದಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗೈತಿ. ಇದಕ್ಕೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಇರಬೇಕು, ಇಲ್ಲ ಮಾನ್ಯ ಸರ್ಕಾರದವರು, ಸಚಿವರು, ಸಂಬಂಧಪಟ್ಟಂಥ ಇಲಾಖೆದವರು ಇದಕ್ಕೆ ಗಮನ ಹರಿಸಿ ಕೃಷಿ ಇಲಾಖೆಯವ್ರಿಗೆ ಹೇಳಿ ಇದಕ್ಕೆ ಸೂಕ್ತವಾಗಿ ಪರಿಹಾರ ಕೊಡಲಿಕ್ಕೆ ನಮ್ಮ ರೈತ ಬಂದಾಗ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಕಟಾವಿಗೆ ಬಂದಿದ್ದು ಕೀಟನಾಶಕ ಬಾಧೆಯಿಂದ ಸಂಪೂರ್ಣ ಹಾಳಾಗೈತಿ. ಅದಕ್ಕೆ ಇದು 45 ದಿವಸ ಬೆಳೆ ಐತಿ, ಕಾಯಿ ಕಟ್ಟು ಹಂತದೊಳಗೆ ಬಂದೈತಿ. ಇದು ಎಂದೂ ಬರಲಾರ್ದಂಥ ಕಾಯಿ ಕತ್ತರಿಸೋ ರೋಗ. ಇದನ್ನು ಕೃಷಿ ಅಧಿಕಾರಿಗಳು ಇದು ಕಟುವರ್ಮ ಇದು ರಾತ್ರಿ ಮೇಯ್ತೈತಿ, ರಾತ್ರಿನ ನೀವು ಇದನ್ನು ಸಿಂಪಡಣೆ ಮಾಡಬೇಕು ಅಂತ ಹೇಳ್ತಾರೆ. ರಾತ್ರಿ ರೈತರು ಹೆಂಗೆ ಹೊಲಕ್ಕೆ ಬಂದು ಸಿಂಪಡಣೆ ಮಾಡೋಕ್ಕಾಗತ್ತೆ ರೀ? ಇದಕ್ಕೆ ಸರಿಯಾದ ಸಲಹೆ ಕೊಟ್ಟಿಲ್ಲ. ಇನ್ನೂ 3-4 ದಿವಸದಿಂದ ಅವರು ಆ ಕೃಷಿ ಇಲಾಖೆ ತಿಳಿಸಿವಿ, ಧಾರವಾಡಕ್ಕೆ ತಿಳಿಸಿವಿ, ಅಲ್ಲಿ ತಿಳಿಸಿವಿ ಅಂತ ಬೇರೆ ಹರಕೆ ಉತ್ತರ ಕೊಡಕತ್ತಾರ. ಅದಕ್ಕೆ ಸರಿಯಾದ ಸಂಬಂಧಪಟ್ಟು ನಮ್ಗೆ ಕೀಟನಾಶಕ ತೋರಿಸ್ಬೇಕು. ಈಗ ನಮ್ಮೂರಾಗ ಅರ್ಧಕ್ಕರ್ಧ ಈಗ ಇದು ಹಾಳಾಗೈತಿ. ಎಷ್ಟು ಅಂದಾಜು ಬೆಳೆದಾರೆ? ಈಗ ನಮ್ಮಲ್ಲಿ 50 ಹೆಕ್ಟರ್ ಪ್ರದೇಶದಾಗ ಹೆಸರು ಐತಿ. ಈಗ 30 ರಿಂದ 35 ಹೆಕ್ಟರ್ ಪ್ರದೇಶಕ್ಕೆ ಇದು ಹಾವಳಿ ಬಂದೈತಿ ರೀ. ಇದು ಬಂದೈತಿ. ಇನ್ನೊಂದು 10-15 ಹೆಕ್ಟರ್ ಉಳಿದೈತಿ. ಈಗ ಇನ್ನೊಂದು 4-5 ದಿವಸ ಬಿಟ್ಟರೆ ಅದು ಲಾಸ್ ಆಗುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಕೃಷಿ ಇಲಾಖೆಯವರು ಹಾಗೂ ನಮ್ಮ ಸರ್ಕಾರದವರು, ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು 10 ರಿಂದ 15 ಸಾವಿರ ಎಕರೆ ಖರ್ಚು ಮಾಡಿರ್ತೀವಿ. ಅದಕ್ಕೆ ಖರ್ಚು ಮೈ ಮೇಲೆ ಬರುವಂಥ ಪರಿಸ್ಥಿತಿ ಆಗೈತಿ. ಈಗ ಅದಕ್ಕೆ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸ್ಪಂದನ ಮಾಡಿ ಅದಕ್ಕೆ ಕೃಷಿ ಅಧಿಕಾರಿಗಳು ಬೇಗನೆ ಅದಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ತಂದರೆ ಸೂಕ್ತ ಪರಿಹಾರ ಕೊಡಿಸಿದ್ರೆ ಒಳ್ಳೆಯದಾಗುತ್ತೆ. ವೀಕ್ಷಕರು ಕೇಳಿದ್ರಲ್ಲ ರೈತರ ಮಾತನ್ನ. ಯಾಕಂದ್ರೆ ಹಗಲು ರಾತ್ರಿಯಿಂದ ಕಷ್ಟಪಟ್ಟು ಮುಂಗಾರು ಹಂಗಾಮಿನಲ್ಲಿ ಹೆಸರನ್ನ ಬೆಳೆದಿದ್ರು. ಬೆಳೆದಂಥ ಬೆಳೆ ಇನ್ನೂ 15 ದಿನ ಕಳೆದಿದ್ರೆ ಸಾಕು ಅವರ ಕಟಾವು ಹಂತಕ್ಕೆ ಬರ್ತಾ ಇತ್ತು, ರಾಸಿಯಾಗಿ ಮನೆಗೆ ಹೋಗ್ತಾ ಇತ್ತು, ಲಕ್ಷಾಂತರ ರೂಪಾಯಿ ಆದಾಯವನ್ನ ಗಳಿಸ್ತಾ ಇದ್ರು. ಸಾಕಷ್ಟು ಆದಾಯದ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಈಗ ಈ ಒಂದು ಕೀಟ ಈಗ ಅವರಿಗೆ ಇನ್ನು ಸಾಕಷ್ಟು ಸಮಸ್ಯೆಯನ್ನ
ತಂದೊಡ್ಡಿದೆ. ಅದರಲ್ಲೂ ಕೂಡ ಈಗ ರೈತರು ಕೂಡ ಏನು ಬ್ಯಾಂಕ್ನಲ್ಲಿ ಸಾಲ ಮಾಡಿ, ಕೈಗಾಡ ಸಾಲ ಮಾಡಿ, ಬಂಗಾರವನ್ನು ಒತ್ತೆ ಇಟ್ಟು ಸಾಕಷ್ಟು ಸಾಲವನ್ನ ಮಾಡಿ ಹೆಸರು ಬೆಳೆಯನ್ನ ಬೆಳೆದಿದ್ದು ಬೆಳೆದಂತ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿ ಹೋಗಿದ್ದಾರೆ. ಇದಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಆಗಿರ್ತಕ್ಕಂಥ ರೈತರ ಹಾನಿಗೆ ಸೂಕ್ತವಾದಂತಹ ಪರಿಹಾರವನ್ನ ಕೊಡಬೇಕು ಅನ್ನುವಂಥದ್ದು ರೈತರ ಒಂದು ಅಳಲಾಗಿದೆ. ಆದಷ್ಟು ಬೇಗ ಈ ಒಂದು ಕೃಷಿ ಇಲಾಖೆಯ ಅಧಿಕಾರಿಗಳು ರೈತರ ಜಮೀನಿಗೆ ಭೇಟಿ ನೀಡಿ ಯಾಕೆ ಈ ಕೀಟ ಬರ್ತಾ ಇದೆ, ಈ ಕೀಟದ ಹಾವಳಿಯಿಂದ ರೈತರು ಇಷ್ಟ್ಯಾಕೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಇದೊಂದು ಕೀಟದಿಂದಾಗಿ ರೈತರು ಬೆಳೆದಂತಹ ಹೆಸರು ಬೆಳೆ ಯಾಕೆ ಹಾನಿ ಆಗ್ತಾ ಇದೆ, ಇದರ ಬಗ್ಗೆ ಸಂಶೋಧನೆಯನ್ನ ಮಾಡಿ ಈ ಒಂದು ಕೀಟದ ಹಾವಳಿಯಿಂದ ರೈತರಿಗೆ ಮುಕ್ತಿಯನ್ನ ಕೊಡುವಂತಹ ಕೆಲಸವನ್ನ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಮಾಡಬೇಕಿದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.